ಶಿಕ್ಷಣದ ಗುರಿ ಕೇವಲ ಜ್ಞಾನದ ಪ್ರಮಾಣವನ್ನು ವೃದ್ಧಿಸಲು ಸೀಮಿತವಲ್ಲ, ಉತ್ತಮ ನಾಗರಿಕರಿಗಾಗಿ ಹೊಸತನ್ನ ಆವಿಷ್ಕರಿಸಲು ಹಾಗೂ ಅನ್ವೇಷಿಸಲು ಸಾಮರ್ಥ್ಯವನ್ನು ಒದಗಿಸುತ್ತೆ. ಅಂಗನವಾಡಿ ಗ್ರಾಮೀಣ ಮಕ್ಕಳ ಆರೈಕೆಯ ಕೇಂದ್ರವಾಗಿದ್ದು, ಮಕ್ಕಳ ಹಸಿವು, ಅಪೌಷ್ಟಿಕತೆ ಹಾಗೂ ಬೆಳವಣಿಗೆಗೆ ಸಹಾಯ ಮಾಡುವ ಉದ್ದೇಶದಿಂದ ಸರ್ಕಾರವು 1975ರಲ್ಲಿ ಮಕ್ಕಳ ಅಭಿವೃದ್ಧಿ ಸೇವೆಗಳಿಗಾಗಿ ಪ್ರಾರಂಭಿಸಿತು. ಅಂಗನವಾಡಿ ಕೇಂದ್ರಗಳು ಮಕ್ಕಳ ಸಮಗ್ರ ಅಭಿವೃದ್ಧಿಗೆ ಪೂರಕವಾಗಿ ಆರೋಗ್ಯ ಮತ್ತು ನೈರ್ಮಲ್ಯದ ಬಗ್ಗೆ ಉತ್ತಮ ಅಭ್ಯಾಸಗಳನ್ನು ಬೆಳೆಸೋದಕ್ಕೆ, ಸೃಜನಶೀಲ ಮನಸ್ಸಿನ ಬೆಳವಣಿಗೆಯನ್ನು ಪ್ರೋತ್ಸಾಹಿಸಲು ಮತ್ತು ನಮ್ಮ ಭವ್ಯ ರಾಷ್ಟ್ರದ ಭವಿಷ್ಯಕ್ಕೆ ಮಾರ್ಗದರ್ಶನ, ಮಕ್ಕಳಲ್ಲಿ ಶಿಕ್ಷಣದ ಆಸಕ್ತಿಯನ್ನು ಬೆಳೆಸಲು ಒಂದು ಉತ್ತಮ ವೇದಿಕೆ. ಉತ್ತಮ ನಾಳೆಗಾಗಿ ಬದಲಾವಣೆಯನ್ನು ತರಲು ನಾವು ಸಮಾಜಕ್ಕೆ ಸೇರಿಸಿದ ಒಂದು ಸಣ್ಣ ಪ್ರೇರಣೆಯ ಕಥೆ ಇದು. ನಮ್ಮ ಅಂಗನವಾಡಿ 9 ಗಂಟೆಯಿಂದ ಪ್ರಾರಂಭ ಮಾಡ್ತೀವಿ. ಮಕ್ಕಳುಗಳಿಗೆ ಖಾರ ಪೊಂಗಲ್ಲು, ಮೊಳಕೆ ಕಾಳು ಮತ್ತು ಹಾಲು, ಬರ್ಫಿ ಈ ಥರ ಪ್ರತಿದಿನ ನಾವು ಮಾಡ್ತೀವಿ. ಆದರೆ ಎಲ್ಲ ಮಾಡ್ತೀವಿ, ಅದರಲ್ಲಿರುವಂಥ ಪೋಷಕಾಂಶಗಳ ಬಗ್ಗೆ ನಮಗೆ ಅಷ್ಟು ಇನ್ನೂ ಗೊತ್ತಿಲ್ಲ. ನಮಗೆ ಶಾಲಾಪೂರ್ವ ಶಿಕ್ಷಣ ಕಿಟ್ ಕೊಟ್ಟಿದ್ದಾರೆ, ಆಟ ಸಾಮಾನು ಕೊಟ್ಟಿದ್ದಾರೆ. ಅದನ್ನ ಯಾವ ಥರ ಉಪಯೋಗ ಮಾಡ್ಕೋಬೇಕು, ನಾವು ಯಾವ ವಿಷಯಕ್ಕೆ ಯಾವ್ದು ಬಳಸಬೇಕು ಅಂತನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಟ್ರೈನಿಂಗ್ಗಳು ಅಷ್ಟಾಗಿ ಕೊಟ್ಟಿಲ್ಲ ನಮಗೆ. ಮಕ್ಕಳುಗಳಿಗೆ ಇಂಗ್ಲೀಷ್ ಪಾಠ ನಡೀತಿಲ್ಲ, ಅದಕ್ಕೇ ನಾವು ಕಾನ್ವೆಂಟ್ ಕಳಿಸ್ಬೇಕು ಅಂತ ಹೇಳಿ ಪೇರೆಂಟ್ಸ್ಗಳೆಲ್ಲ ಅಂಗನವಾಡಿಗೆ ಕಳಿಸ್ತಾ ಇರಲಿಲ್ಲ. ಆದರೆ ಇಂಗ್ಲೀಷು ನಮಗೆ ತರಬೇತಿಯನ್ನು ಕೊಟ್ಟಿದ್ರೆ ತುಂಬ ಚೆನ್ನಾಗಿತ್ತು. ಕಾನ್ವೆಂಟ್ಗೆ ಹೋಗೋ ಮಕ್ಕಳುಗಳನ್ನ ತಪ್ಪಿಸ್ಬೋದಾಗಿತ್ತು. ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಕೆಲಸನೂ ನಾವು ಮಾಡಬೇಕಾಗುತ್ತೆ. ನಾವು ಮಕ್ಕಳಿಗೆ ಜಾಸ್ತಿ ಒತ್ತು ಕೊಡೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಆಟಿಕೆಗಳನ್ನ ಕೊಟ್ಟು ಮಕ್ಕಳಿಗೆ ಆಟ ಆಡೋಕ್ಕೆ ಬಿಟ್ಟು ನಮ್ಮ ವರ್ಕ್ನ ನಾವು ಸ್ಟಾರ್ಟ್ ಮಾಡ್ಕೊಳ್ತೀವಿ. ಅಂಗನವಾಡಿ ಶಿಕ್ಷಕರು ಎದುರಿಸುತ್ತಿರುವ ತೊಂದರೆಗಳಲ್ಲಿ ಜ್ಞಾನದ ಕೊರತೆ, ಆತ್ಮವಿಶ್ವಾಸದ ಕೊರತೆ, ಕಡಿಮೆ ಕಲಿಕಾ ಸಾಮರ್ಥ್ಯ ಮತ್ತು ಸಮಯ ನಿರ್ವಹಣೆಯ ಸಮಸ್ಯೆಗಳು ಸೇರಿವೆ. ಆಲ್ಫಾಬೆಟ್ಸ್ ಮತ್ತು ರೈಮ್ಸು ಮಾತ್ರ ಹೇಳ್ಕೊಡ್ತಾ ಇದ್ದಾರೆ. ಊಟ ಪರವಾಗಿಲ್ಲ, ಊಟ ಏನೋ ಕೊಡ್ತಾರೆ. ನನ್ನ ಮಗ ಬರ್ತಿದ್ದಾನೆ, ಬಟ್ ಏನು ಕಲಿತಿಲ್ಲ. ಸ್ಕೂಲಲ್ಲಿ ಏನು ಹೇಳ್ಕೊಡ್ತಾರೆ ಅದನ್ನ ಕಲ್ಸ್ಕೋಬೇಕಲ್ವ ಮುಂಚೆಗೆ. ಅಂಗನವಾಡಿಗೆ ಅದಕ್ಕೆ ಅಲ್ವಾ ಕಳಿಸೋದು. ಬರೀ ಊಟ ಮಾಡ್ತಾರೆ, ಮಲಗಿಸ್ತಾರೆ, ಮತ್ತೆ ಬಂದು ಕರ್ಕೊಂಡು ಹೋಗಕ್ಕೆ ಹೇಳ್ತಾರೆ, ಅಷ್ಟೇ ನಡೆಸ್ತಿರೋದು. ಮಕ್ಕಳಿಗೆ ಅವಶ್ಯಕತೆ ಏನಿದೆ ಅದನ್ನ ಹೇಳ್ಕೊಡ್ತಾ ಇಲ್ಲ ಇಲ್ಲಿ. ಇದೇ ರೀತಿ ಆದರೆ ನಾವು ಇಲ್ಲಿ ಕಳ್ಸೋಕ್ಕೆ ಬೇಜಾರಾಗುತ್ತೆ ಮಕ್ಕಳನ್ನ. ನಮ್ಮ ಅಂಗನವಾಡಿಲಿ ಸರಿಯಾಗಿ ಟೀಚಿಂಗ್ ನಡೀತಾ ಇಲ್ಲ, ಅದಕ್ಕೋಸ್ಕರ ನಮ್ಮ ಮಗುನ ಕಾನ್ವೆಂಟ್ಗೆ ಹಾಕ್ತಾ ಇದ್ದೀವಿ. ಪೋಷಕರು ತಮ್ಮ ಮಕ್ಕಳನ್ನು ಅಂಗನವಾಡಿಯಲ್ಲಿ ಬಿಡಲು ಸಹಕರಿಸಿದರೂ ಅವರು ಕಲಿಕೆ ಮತ್ತು ಸಾಮಾನ್ಯ ಬೆಳವಣಿಗೆಯ ವಿಷಯದಲ್ಲಿ ಮಕ್ಕಳಿಂದ ಹೆಚ್ಚಿನದನ್ನು ನಿರೀಕ್ಷಿಸುತ್ತಾರೆ. ಆದಾಗ್ಯೂ ಮಕ್ಕಳು ಮೂಲಭೂತ ಇಂಗ್ಲಿಷ್ ತರಗತಿಗಳನ್ನು ತೆಗೆದುಕೊಳ್ಳಲು ನೆರೆಹೊರೆಯಲ್ಲಿ ಹೆಚ್ಚುತ್ತಿರುವ ಅಗತ್ಯ ಕಂಡುಬಂದಿದೆ. ಇದು ಅಂಗನವಾಡಿ ಕೇಂದ್ರಗಳ ಪ್ರಸ್ತುತ ಕಾರ್ಯಾಚರಣೆಯ ರಚನೆಯಲ್ಲಿ ನೀಡಲಾಗುವುದಿಲ್ಲ ಎಂದು ತೋರುತ್ತಿದೆ. ಅಂಗನವಾಡಿ ಕಾರ್ಯಕರ್ತೆಯರ ನಿಜವಾದ ಉದ್ದೇಶವು ಸಮುದಾಯದ ಅವಶ್ಯಕತೆಗಳನ್ನು ಪೂರೈಸುವುದಾಗಿದೆ. ಪ್ರಸ್ತುತ ಅಂಗನವಾಡಿ ಕೇಂದ್ರಗಳು ಮಕ್ಕಳ ಪೋಷಣೆಯನ್ನು ಸುಧಾರಿಸಲು ಹೆಚ್ಚು ಗಮನ ಹರಿಸುತ್ತವೆ. ಆದರೆ ಅವರು ದಿನಕ್ಕೆ 5 ರಿಂದ 6 ಗಂಟೆಗಳ ಕಾಲ ಅಲ್ಲಿ ಕಳೆದರೆ ನಾವು ಮಗುವಿನ ಸಮಗ್ರ ಬೆಳವಣಿಗೆ ಮತ್ತು ಬುದ್ಧಿಮಟ್ಟದ ಬೆಳವಣಿಗೆ ಅಗತ್ಯತೆಗಳ ಮೇಲೆ ಕೇಂದ್ರೀಕರಿಸಬಹುದು. ಟೊಯೋಟಾ ಕಿರ್ಲೋಸ್ಕರ್ ಮೋಟಾರ್ ಸರ್ಕಾರದ ಜೊತೆ ಸೇರಿ ಅಂಗನವಾಡಿ ಶಾಲಾ ಪೂರ್ವ ಶಿಕ್ಷಣ ಅಭಿವೃದ್ಧಿಪಡಿಸಲು 4 ಸ್ತಂಭಗಳ ಯೋಜನೆಗಳನ್ನು ಅನುಷ್ಠಾನ ಮಾಡಲಾಯಿತು. ಇವುಗಳು: 1. ಮಕ್ಕಳ ಸ್ನೇಹಿಯಾಗಿರುವ ಅಂಗನವಾಡಿ ಕೇಂದ್ರಗಳು. 2. ಚಟುವಟಿಕೆ ಆಧಾರಿತ ಶಿಕ್ಷಣ. 3. ಶಿಕ್ಷಕರ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುವುದು. 4. ಆರೋಗ್ಯ ಮತ್ತು ಸ್ವಚ್ಛತೆ. ಸರ್ಕಾರವು ಮಕ್ಕಳ ಸ್ನೇಹಿ ಸೌಲಭ್ಯಗಳನ್ನು ನಿರ್ಮಿಸಲು ಕೆಲಸ ಮಾಡುವಾಗ ನಾವು ಇತರ 3 ಪಿಲ್ಲರ್ಗಳನ್ನು ಕೇಂದ್ರೀಕರಿಸಿದ್ದೇವೆ. ಪಿಲ್ಲರ್ ಅಪ್ರೋಚ್ನ ಗುರಿಯು ಇತರ ಕಾರ್ಯಕ್ರಮಕ್ಕಿಂತ ಭಿನ್ನವಾಗಿ ಕಾರ್ಯಕ್ರಮವನ್ನು ಆಯೋಜಿಸುವುದು ಮತ್ತು ರಚಿಸುವುದು. ಇದು ಚಿಕ್ಕ ಮಕ್ಕಳೊಂದಿಗೆ ಕೆಲಸ ಮಾಡಲು ಮತ್ತು ಅವರ ನವೀನ, ಸೃಜನಶೀಲ ಮತ್ತು ಭವಿಷ್ಯದ ಮನಸ್ಸನ್ನು ಪೋಷಿಸಲು ಅನುವು ಮಾಡಿಕೊಡುತ್ತೆ. ಅವರು ಭಾರತದ ಶ್ರೇಷ್ಠ ಪ್ರಜೆಗಳಾಗಿ ಬೆಳೆಯಲು ಇದು ಸಹಕರಿಸುತ್ತೆ. ಅವರ ಕೌಶಲ್ಯ, ಶಿಕ್ಷಣ, ಪ್ರತಿಭೆ ಮತ್ತು ನಾಯಕತ್ವದ ಮೂಲಕ ರಾಷ್ಟ್ರವು ಅಭಿವೃದ್ಧಿ ಹೊಂದಲು ಸಹಕರಿಸುತ್ತೆ. ಜಿಲ್ಲಾ ಪಂಚಾಯತ್ ರಾಮನಗರ along with Toyota Kirloskar Motors and Sneha Foundation has created a model Anganwadi development program in the district of Ramnagara. The kind of rapid growth that the child makes in the first 6 years is unparalleled. So in order to create happy, confident, intelligent, proactive children, in order to create a solid foundation, early childhood care and education for any child is critical. So it was in this backdrop that we came up with the model Anganwadi project. ಮಾಡ್ಯೂಲ್ನ ವಿನ್ಯಾಸ ಮತ್ತು ಅಭಿವೃದ್ಧಿಯು ಉತ್ತಮ ಗುಣಮಟ್ಟದ ಶಿಕ್ಷಣ ಮತ್ತು ಮೂಲ ಸೌಕರ್ಯಗಳನ್ನು ಕಡಿಮೆ ವೆಚ್ಚದಲ್ಲಿ ಒದಗಿಸುವತ್ತ ಗಮನ ಹರಿಸಿದೆ.
ಮೊದಲಿಗೆ ಅಂಗನವಾಡಿ ಶಿಕ್ಷಕರಿಗೆ ಭಾಷೆಯ ಮೂಲಭೂತ ಅಂಶಗಳನ್ನ ಕಲಿಸುವ ಸಲುವಾಗಿ ಸರಳ ಇಂಗ್ಲಿಷ್ ತರಬೇತಿಗಳನ್ನ ನಡೆಸಲಾಯಿತು. ಎರಡನೇದಾಗಿ ಕಲಿಕೆ ಮತ್ತು ಬೋಧನಾ ಸಾಮಗ್ರಿಗಳನ್ನು ರಚಿಸಲು ಶಿಕ್ಷಕರು ಲಭ್ಯವಿರುವ ಸಂಪನ್ಮೂಲಗಳು, ಅಗ್ಗದ ವಸ್ತುಗಳೊಂದಿಗೆ ಕೆಲಸ ಮಾಡಿದರು. ಮೂರನೇದಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಅನುಗುಣವಾಗಿ ಮಾಂಟೆಸರಿ ಶೈಕ್ಷಣಿಕ ಸಂಸ್ಕೃತಿಯನ್ನ ಪರಿಚಯಿಸುವ ಮೂಲಕ ಈ ವಸ್ತುಗಳನ್ನ ಹೇಗೆ ಬಳಸುವುದು ಎಂಬುದರ ಕುರಿತು ತರಬೇತಿಗಳನ್ನ ನಡೆಸಲಾಯಿತು. ಪರಿಣಾಮಕಾರಿ ಬೋಧನೆಗಾಗಿ ವಿಷಯವಾರು ಪಾಠ ಯೋಜನೆಯನ್ನ ತಯಾರಿಸಿ ಅಂಗನವಾಡಿ ಕಾರ್ಯಕರ್ತರೊಂದಿಗೆ ಹಂಚಿಕೊಳ್ಳಲಾಗಿದೆ. ಅಲ್ಲದೆ ಮಕ್ಕಳಿಗೆ ಉತ್ತಮ ಹವ್ಯಾಸಗಳ ಪುಸ್ತಕವನ್ನ ಅಭಿವೃದ್ಧಿಪಡಿಸಿ ಅಂಗನವಾಡಿ ಕೇಂದ್ರಗಳಿಗೆ ಸರಬರಾಜು ಮಾಡಲಾಗಿದೆ. ಕೊನೆಯದಾಗಿ ತಮ್ಮಲ್ಲಿ ಮತ್ತು ಮಕ್ಕಳಲ್ಲಿ ಬದಲಾವಣೆಯನ್ನ ತರುವ ವಿಶ್ವಾಸವನ್ನ ಬೆಳೆಸಲು ಅನುಭವದ ಮಾನ್ಯತೆಗಳನ್ನ ಕಲಿಸಲಾಗಿದೆ. ಬಹಳ ಮುಖ್ಯವಾಗಿ ಇಲ್ಲಿದ್ದ ನಮ್ಮದು ಶಾಲಾ ಪೂರ್ವ ಶಿಕ್ಷಣ ಅಭಿವೃದ್ಧಿಪಡಿಸುವಂಥ ಕಾರ್ಯಕ್ರಮಗಳು ಮತ್ತು ಇದರಲ್ಲಿ ಪ್ರಾಕ್ಟಿಕಲ್ಲು ಕೂಡ ಏನು ಗುಲ್ಬರ್ಗ ಕೂಡ ಕಳಿಸಿದ್ರಿ ಮತ್ತು ಅವ್ರದ್ದು ಕೂಡ ಇದರಲ್ಲಿ ಕೌಶಲ್ಯ ಒಂದು ಇತ್ತು, ಅವ್ರ ಸ್ಕಿಲ್ ಇತ್ತು, ಅವ್ರಿಗೂ ಕೂಡ ಟೊಯೋಟಾ ಅವ್ರಿಗೂ ಕೂಡ ಅದನ್ನು ಕೂಡ ಇಲ್ಲಿ ಅಭಿವೃದ್ಧಿಪಡಿಸಿದ್ದಾರೆ. ಅದನ್ನು ಫಾಲೋಅಪ್ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ರಾಮನಗರ ಜಿಲ್ಲೆಯ 30 ಅಂಗನವಾಡಿ ಕೇಂದ್ರಗಳನ್ನು ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಟೊಯೋಟಾ ಅಂಗನವಾಡಿ ಅಭಿವೃದ್ಧಿ ಸಂಸ್ಥೆ. ಸಂಪೂರ್ಣ ತರಬೇತಿ ಆತ್ಮವಿಶ್ವಾಸವನ್ನ ಅಭಿವೃದ್ಧಿಪಡಿಸುವುದರ ಮೇಲೆ ಕೇಂದ್ರೀಕೃತವಾಗಿತ್ತು. ಸ್ಥಾಪಿತ ವಿಧಾನವನ್ನ ಅಳವಡಿಸಿಕೊಳ್ಳುವುದು, ಒಬ್ಬರ ಮನಸ್ಥಿತಿಯನ್ನ ಬದಲಾಯಿಸುವುದು, ಬೋಧನೆ ಸಮಯ ನಿರ್ವಹಣೆ, 42 ವಿಷಯಗಳ ಕುರಿತು ಉಪನ್ಯಾಸ ಕಲಿಕೆಗಾಗಿ ಸಂಪನ್ಮೂಲಗಳನ್ನು ಕಲಿಸುವುದು, ಹೆಚ್ಚುವರಿಯಾಗಿ ಶಿಕ್ಷಕರ ದಕ್ಷತೆ ಮತ್ತು ಮಕ್ಕಳ ಸ್ನೇಹಿ ಸೌಲಭ್ಯಗಳ ಮೇಲೆ ಕೇಂದ್ರೀಕರಿಸುವಾಗ ಒಟ್ಟಾರೆಯಾಗಿ ಧನಾತ್ಮಕ ಪರಿಣಾಮ ಬೀರುತ್ತದೆ. ತರಬೇತಿಯು ನಡೆಯುತ್ತಿರುವಾಗ ಅಂಗನವಾಡಿ ಕೇಂದ್ರಗಳನ್ನು ಹೆಚ್ಚು ಶಕ್ತಿಯುತ ಮತ್ತು ಮಕ್ಕಳ ಸ್ನೇಹಿಯನ್ನಾಗಿ ಮಾಡಲು, ಅವರ ಭೌತಿಕ ಮೂಲ ಸೌಕರ್ಯವನ್ನ ಸುಧಾರಿಸಲು ಸರ್ಕಾರವು ಕೆಲಸ ಮಾಡಿದೆ. The training and supply of basic English books has helped me a lot. Now I am able to teach children in English. I never knew that teaching children with visual method has great impact on their life. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಒಳ್ಳೆ ಬಿಲ್ಡಿಂಗ್ ಕಟ್ಟೋ ಥರ ಮಕ್ಕಳನ್ನ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಇನ್ನು ಮುಂದೆ ನಾನು ಶ್ರಮಪಟ್ಟು ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣ ಕೊಟ್ಟು ಅವ್ರ ಬೆಳವಣಿಗೆಗೆ ಅನುಕೂಲ ಆಗೋ ಥರ ನಾನು ನೋಡ್ಕೊಳ್ತೀನಿ. ಸ್ಥಳೀಯವಾಗಿ ಸಿಗುವಂಥ ಇಲ್ಲಿ ವಸ್ತುಗಳಿಂದ ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣಕ್ಕೆ ಬೇಕಾದ ಸಾಮಗ್ರಿಗಳನ್ನು ನಾವೇ ತಯಾರಿಸ್ಕೊಂಡು ಚೆನ್ನಾಗಿ ಮಕ್ಕಳಿಗೆ ಕಲಿಸ್ಬಿಟ್ಟು ಎಲ್ಲ ಮಾಡ್ತಾ ಇರೋದ್ರಿಂದ ಮಕ್ಕಳು ಆಟ ಪಾಠ ಕಲಿಕೆಯನ್ನು ನೋಡಿ ನನಗೆ ಭಾಳ ಖುಷಿಯಾಗಿ ನನ್ನ ಈ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆ ಭಾಳ ಖುಷಿ ಕೊಟ್ಟಿದೆ. ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಯಾವುದು ಕಾನ್ವೆಂಟ್ಸ್ ಇನ್ನೂ ಕಡಿಮೆ ಏನಿಲ್ಲ ಅಂತ ಅನ್ನಿಸ್ತಾ ಇದೆ. ಇವಾಗ ಲರ್ನಿಂಗು ಹಂಗೆ ಚೆನ್ನಾಗಿದೆ, ಶಿಸ್ತು ಅಷ್ಟೇ ಚೆನ್ನಾಗೇ ಇದೆ. ನಮಗೆ ಗೊತ್ತಿಲ್ಲದಿರೋ ಇಂಗ್ಲೀಷನ್ನು ಅವ್ರು ಕಲ್ತಿದ್ದಾರೆ, ಬರೆಯೋದಿರ್ಬೋದು ಓದೋದಿರ್ಬೋದು. ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಟೊಯೋಟಾ ಕಂಪ್ನಿಯವರು ಕೈ ಜೋಡಿಸ್ದಾಗಿಂದ ಇಂಪ್ರೂವ್ಮೆಂಟ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್. ಖಾಸಗಿ ಶಾಲೆಗಳು ಕಲಿಸ್ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಅಲ್ಲಿ ಏನೇನು ಕಲಿಸ್ತಿದ್ರು, ಯಾವ್ಯಾವ ರೀತಿ ಎಜುಕೇಷನ್ಗೆ ಏನೇನು ಬೇಕಾಗಿತ್ತು ಅದನ್ನೆಲ್ಲ ಇಲ್ಲೇ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ನನ್ನ ಮಗಳು ಕೂಡ ಮನೇಲಿ ಸ್ಕೂಲಲ್ಲಿ ಏನು ಹೇಳ್ಕೊಡ್ತಾರೆ ಅಂಗನವಾಡಿಲಿ ಅದನ್ನ ಮನೇಲಿ ಚಾಚು ತಪ್ಪದಾಗೆ ನೆಕ್ಸ್ಟ್ ನಾಳೆ ಮಾರ್ನಿಂಗ್ ಅಂಗನವಾಡಿಗೆ ಹೋಗೋವರೆಗೂ ಅದನ್ನೇ ಜಪಿಸ್ತಾ ಇರ್ತಾಳೆ. ನನ್ನ ಮಗಳನ್ನ ಇಲ್ಲಿಗೆ ಸೇರಿಸಿರೋದಕ್ಕೆ ತುಂಬ ಖುಷಿ ಆಗ್ತಿದೆ ಅಂತ ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ. This program has benefited the Anganwadis and infrastructure regarding kids aged between 0 to 6 in a huge way. This program needs to be replicated on a massive scale. Along with that, the Jilla Panchayat, the Taluk Panchayat and the Gram Panchayats will be providing all sorts of support and be it monetary and infrastructurally to these Anganwadis so that the program can be replicated across the district. ಹೆಚ್ಚುವರಿಯಾಗಿ ಅಂಗನವಾಡಿ ಸಹಾಯಕರು ಆಹಾರ ಪೋಷಣೆ, ಪೌಷ್ಟಿಕಾಂಶದ ಪ್ರಯೋಜನಗಳನ್ನು ಸಂರಕ್ಷಿಸುವ ಅಡುಗೆ ತಂತ್ರಗಳು, ಆರೋಗ್ಯ ಮತ್ತು ನೈರ್ಮಲ್ಯದ ತರಬೇತಿಯನ್ನ ಪಡೆದರು. ಕರ್ನಾಟಕದ ರಾಮನಗರ ಜಿಲ್ಲೆಯಲ್ಲಿ ಸ್ಟ್ಯಾಂಡಿಂಗ್ ಆಪರೇಟಿಂಗ್ ಪ್ರೊಸೀಜರ್ ಅನ್ನ ತಯಾರಿಸಲಾಗಿದೆ ಮತ್ತು ಹಲವಾರು ಕೇಂದ್ರಗಳಲ್ಲಿ ಪುನರಾವರ್ತಿಸಲು ಸರ್ಕಾರದೊಂದಿಗೆ ಹಂಚಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಸಹಾಯದಿಂದ ನಾವು ಚಿಕ್ಕ ವಯಸ್ಸಿನಲ್ಲೇ ಹೆಜ್ಜೆ ಹಾಕಲು ಸಾಧ್ಯವಾಯಿತು ಮತ್ತು ಅವರ ನವೀನ, ಸೃಜನಶೀಲ ಮತ್ತು ಭವಿಷ್ಯದ ಮನಸ್ಸನ್ನ ಪೋಷಿಸುವ ಮೂಲಕ ಭಾರತದ ಉತ್ತಮ ಪ್ರಜೆಗಳಾಗಿ ರೂಪಿಸಲು ಸಹಾಯಕಾರಿಯಾಗಲಿದೆ. ಸಮರ್ಥ ಸರ್ಕಾರಿ ಮಾರ್ಗಸೂಚಿಗಳ ಅಡಿಯಲ್ಲಿ 30 ಕೇಂದ್ರಗಳನ್ನು ಪುನರಾವರ್ತಿಸಬಹುದಾದ ಮಾದರಿಗಳಾಗಿ ಅಭಿವೃದ್ಧಿಪಡಿಸಲಾಗಿದೆ ಮತ್ತು ವೇಗವರ್ಧಕಗಳಾಗಿ ಕಾರ್ಯನಿರ್ವಹಿಸುತ್ತವೆ. ನಮ್ಮ ಮಕ್ಕಳು ಸಾಧಿಸಬೇಕೆಂದು ನಾವು ಬಯಸಿದರೆ ಮೊದಲು ಅವರಿಗೆ ಹೊರ ಜಗತ್ತನ್ನ ಅರಿಯಲು ಅವಕಾಶ ನೀಡಬೇಕು.